ಬಲ್ಕೀಸ್ ಬಾನು, ಶಿವಕುಮಾರ್. ಸಾರ್ವಜನಿಕ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಮಂಡಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ದಿನಾಂಕ 21-8-2026 ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಮಲೆನಾಡು ಸುದ್ದಿ ಭಾರತಿ ದಿನಪತ್ರಿಕೆಯಲ್ಲಿ ₹8,72,00,000 ಟೆಂಡರ್ ಸಮವಸ್ತ್ರ ಶೂ ಪೂರೈಕೆ ವಿಳಂಬ, ಅಲ್ಪಸಂಖ್ಯಾತ ಇಲಾಖೆ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎಂಬ ಶೀರ್ಷಿಕೆಯಡಿ ವರದಿ ಪ್ರಕಟವಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ವಸತಿ ಶಾಲೆಗಳು ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಪೂರೈಸಬೇಕಾದ ಸಮವಸ್ತ್ರ, ಶೂ ಹಾಗೂ ಸಾಕ್ಸ್ಗಳ ವಿತರಣೆ ವಿಳಂಬವಾಗಿರುವ ಆರೋಪಗಳು ಇದೀಗ ಗಂಭೀರ ಚರ್ಚೆಗೆ ಕಾರಣವಾಗಿದೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ವಿದ್ಯಾರ್ಥಿಗಳಿಗೆ 2 ಜೊತೆ ಸಿದ್ಧಪಡಿಸಿದ ಸಮವಸ್ತ್ರ, 2 ಜೊತೆ ಸ್ಯಾಕ್ಸ್, ಟೈ ಮತ್ತು ಬೆಲ್ಟ್ಗಳನ್ನು ಪೂರೈಸುವ ಸುಮಾರು ₹8,72,00,000 ಮೌಲ್ಯದ ಟೆಂಡರ್ ದಾಖಲೆಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ನೈಜ ದಾಖಲಾತಿಯ ಅನುಗುಣವಾಗಿ ಶಾಲಾವಾರು ಬಂಡಲ್ಗಳನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ಅಳತೆಯ ತಕ್ಕಂತೆ ಸಮವಸ್ತ್ರಗಳನ್ನು ನೇರವಾಗಿ ಶಾಲೆಗಳಿಗೆ ಪೂರೈಸಬೇಕು. ಗುಣಮಟ್ಟದ ಪ್ರಮಾಣ ಹಾಗೂ ಅಳತೆಯ ಪರಿಶೀಲಿಸಬೇಕಿವೆ. ಶಾಲಾ ಮುಖ್ಯಸ್ಥರಿಂದ ಸ್ವೀಕೃತ ಪಡೆಯಬೇಕು ಎಂಬ ಷರತ್ತುಗಳನ್ನು ವಿಧಿಸಲಾಗಿದೆ. ಆದರೆ ಶೈಕ್ಷಣಿಕ ವರ್ಷ ಆರಂಭವಾಗಿ ತಿಂಗಳು ಕಳೆದರೂ ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಶೂ ಮತ್ತು ಸಾಕ್ಸ್ಗಳನ್ನು ಇನ್ನೂ ತಲುಪುತ್ತಿಲ್ಲವೇ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಒಂದೇ ಸಂಸ್ಥೆಗಳ ಸುತ್ತು ಟೆಂಡರ್, ಕೆಲವು ವರ್ಷಗಳಿಂದ ದೊಡ್ಡ ಪ್ರಮಾಣದ ಟೆಂಡರ್ಗಳು ಕೆಲವೇ ಸಂಸ್ಥೆಗಳಿಗೆ ದೊರೆಯುತ್ತದೆ ಎಂಬ ಆರೋಪಗಳು ಕೇಳಿಬಂದಿವೆ. ಟೆಂಡರ್ ಆಹ್ವಾನಿಸುವ ಮುನ್ನವೇ ನಿರ್ದಿಷ್ಟ ಸಂಸ್ಥೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅರ್ಹತಾ ಷರತ್ತುಗಳನ್ನು ರೂಪಿಸಲಾಗುತ್ತದೆ. ಈ ಆರೋಪಗಳಲ್ಲಿ ಸತ್ಯಾಂಶವಿದೆಯೇ ಎಂಬುದಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಬೇಕು. MSMEಗಳಿಗೆ ಸಮಾನ ಅವಕಾಶ ಸಿಗುತ್ತದೆಯೇ? ಕೋಟ್ಯಾಂತರ ಟೆಂಡರ್ಗೆ ವೇಗ, ಮಕ್ಕಳಿಗೆ ಸೌಲಭ್ಯದಲ್ಲಿ ವಿಳಂಬ ಏಕೆ? ಉರ್ದು ಮತ್ತು ಅಲ್ಪಸಂಖ್ಯಾತರ ಶಾಲೆಗಳ ನಿರ್ಲಕ್ಷ್ಯ ಏಕೆ? ಕಳೆದ 3 ವರ್ಷಗಳಲ್ಲಿ ಸಮವಸ್ತ್ರ ಮತ್ತು ಶೂ ಪೂರೈಕೆ ಟೆಂಡರ್ಗಳನ್ನು ಯಾರಿಗೆ ನೀಡಲಾಗಿದೆಯೇ? ಟೆಂಡರ್ ಪಡೆದು ವಸ್ತುಗಳನ್ನು MSME ಅಥವಾ ಸ್ಥಳೀಯ ಉತ್ಪಾದಕರೇ? ಕಳೆದ 3 ವರ್ಷಗಳ ಟೆಂಡರ್ ಮೊತ್ತ ಹಾಗೂ ಗುತ್ತಿಗೆದಾರರ ಸಂಪೂರ್ಣ ವಿವರಗಳನ್ನು ಸಾರ್ವಜನಿಕರು ತಿಳಿಸಲಾಗಿದೆಯೇ? 25-26ನೇ ಸಾಲಿನಲ್ಲಿ ಎಷ್ಟು ಶಾಲೆಗಳಿಗೆ ಶೂ ಮತ್ತು ಸಾಕ್ಸ್ ಪೂರೈಸಲಾಗಿದೆ? ಇನ್ನು ಎಷ್ಟು ಶಾಲೆಗಳಿಗೆ ಪೂರೈಕೆ ಬಾಕಿಯಾಗಿದೆ? ಪೂರೈಕೆ ವಿಳಂಬವಾಗಿದ್ದರೆ ಅದಕ್ಕೆ ಹೊಣೆಗಾರರು ಯಾರು? ಟೆಂಡರ್ ಷರತ್ತುಗಳನ್ನು ನಿರ್ದಿಷ್ಟ ಸಂಸ್ಥೆಗಳಿಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ ಎಂಬ ಆರೋಪದ ಬಗ್ಗೆ ತನಿಖೆ ನಡೆಸಲಾಗಿದೆಯೇ? ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಪೂರೈಸಬೇಕಾದ ಸಮವಸ್ತ್ರಗಳು, ಶೂ ಹಾಗೂ ಸಾಕ್ಸ್ ವಿತರಣಾ ತುರ್ತಾಗಿ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲು ಮಾನ್ಯ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಿಗೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ. ಏನದು? ಸಬ್ಜೆಕ್ಟ್